ಹಾಯ್, ಇವತ್ತು ನಾನು ನಿಮಗೆ ಪೈನಾಪಲ್ ವೈನ್ ಮಾಡೋದನ್ನ ತೋರಿಸ್ತೀನಿ. ಯಾವಾಗಲೂ ಗ್ರೇಪ್ ವೈನ್ ಕುಡ್ದು ಬೇಜಾರಾಗಿರೋರು ಮನೇಲೇ ಮಾಡ್ಕೊಂಡು ಕುಡೀರಿ ಇದನ್ನು. 3 ಇಯರ್ಸ್ ಗ್ಯಾಪ್ ಆಗೋಗ್ಬಿಟ್ಟಿತ್ತು ವೈನ್ ಮಾಡಿ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಇದ್ದಾಗ ಸ್ಟಾಪ್ ಮಾಡಿದ್ದು. ಆವಾಗಿಂದ ನೆಕ್ಸ್ಟ್ ಇವಾಗಲೇ ಮಾಡ್ತಾ ಇರೋದು. ನಾವು ಒಂದು 10 kg ಪೈನಾಪಲ್ ಹಣ್ಣನ್ನ ತರಿಸಿದ್ವಿ. ಅದರಲ್ಲಿ ಕಟ್ ಮಾಡಿ ಸಿಪ್ಪೆ ಅದು ಇದು ಅಂತ ವೇಸ್ಟೇಜಸ್ ಎಲ್ಲ ಹೋಗಿ ನಮಗೊಂದು 7 kg ಹಣ್ಣು ಉಳಿತು. ಇನ್ನು ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಚಿಕ್ಕದಾಗಿ ಹಚ್ಬಿಟ್ಟು ಈ ಥರ ಒಂದು ಪ್ಲಾಸ್ಟಿಕ್ ಬಕೆಟ್ಗೆ ಹಾಕ್ಕೊಬೇಕು. ಮೇಯ್ನ್ ಇದಕ್ಕೆ ಪ್ಲಾಸ್ಟಿಕ್ಕು ಮತ್ತು ಪಿಂಗಾಣಿ ಜಾರ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಹಚ್ಚಿಟ್ಕೊಂಡಿರೋ ಹಣ್ಣುಗಳನ್ನೆಲ್ಲ ಒಂದು ಕೋಲ್ ತೊಗೊಂಡು ಹಣ್ಣಿನ ರಸ ಬಿಡೋವರೆಗೂ ಈ ಥರ ಸ್ಮ್ಯಾಶ್ ಮಾಡ್ಕೊಬೇಕು. ನಾನು ಇದಕ್ಕೆ ಸಕ್ಕರೆನ ಒಂದು 1/4 ಗ್ಲಾಸ್ ಅಳತೆ ತೊಗೊಂಡು ಅದರಲ್ಲಿ 8 ಗ್ಲಾಸ್ ಹಾಕ್ತೆ. ಅಂದರೆ ಒಂದು 2 kg ಹಾಕ್ಕೊಂಡೆ ಸಕ್ಕರೆನ. ಎಷ್ಟು ಬೇಕೋ ಅದು ನೋಡಿ ಅಷ್ಟು. ನೆಕ್ಸ್ಟ್ ಇದಕ್ಕೆ ಸಕ್ಕರೆ ಹಾಕಾದ್ಮೇಲೆ ಅದೇ ಕೋಲಲ್ಲಿ ನೀಟಾಗಿ ಮಿಕ್ಸ್ ಮಾಡಬೇಕು. ಒಂದು 70% ಸಕ್ಕರೆ ಎಲ್ಲ ಕರಗೋ ಥರ. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋ ಇಂಗ್ರೀಡಿಯೆಂಟೇ ಇದು, ಈಸ್ಟ್ ಅಂತಾರೆ. ಇದನ್ನು ಜಾಸ್ತಿ ಬೇಕ್ರಿಗಳಲ್ಲಿ ಯೂಸ್ ಮಾಡ್ತಾರೆ. ನಾನು ಇದಕ್ಕೆ 1.5 to 2 ಸ್ಪೂನ್ ಹಾಕ್ಕೊಂಡೆ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು. ಏನಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಅಂದರೆ ಹಣ್ಣು ಕೊಳೆಯೋದಕ್ಕೆ, ಮತ್ತು ಇದು ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಆಗುತ್ತೆ. ಅಂದರೆ ಆಲ್ಕೋಹಾಲಿಕ್ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀರು ಹಾಕ್ಕೊಬೋದು. ಅಂದರೆ ನಾನು ತೊಗೊಂಡಿದ್ದ ಬಕೆಟ್ಗೆ 70% ಆಗೋಷ್ಟು ಹಾಕ್ಕೊಂಡಿದ್ದೆ. ಯಾಕಂದರೆ ಇದು ಉಕ್ಕುತ್ತೆ, ಹಂಗಾಗಿ ಒಂಚೂರು ಕಮ್ಮಿ ಹಾಕ್ಕೊಬೇಕು. ಮತ್ತು ಇದನ್ನು ವೈಟ್ ಕ್ಲಾತಲ್ಲಿ ಯಾವುದಾದ್ರೂ ಪ್ಲೇಟ್ ಜೊತೆ ಮುಚ್ಚಿಬಿಟ್ಟು ಅದ್ರ ಮೇಲೆ ಒಂದು ಭಾರವಾಗಿರೋದೇನಾದರೂ ಇಟ್ಟರೆ ಪ್ರೊಸೆಸ್ ಕಂಪ್ಲೀಟ್. ಇದನ್ನು ನಾವು ಕುಡಿಬೇಕು ಅಂದರೆ 21 days ವೆಯ್ಟ್ ಮಾಡಬೇಕಾಗುತ್ತೆ. ತಕ್ಷಣಕ್ಕಾಗೋದಲ್ಲ ಇದು. ಸ್ವಲ್ಪ ಜನ ಕೇಳ್ಬೋದು ಇದರಲ್ಲಿ ಕಿಕ್ ಇರುತ್ತೋ ಇರಲ್ವೋ ಅಂತ. ಅಫ್ಕೋರ್ಸ್ ಇರುತ್ತೆ. ಇದರಲ್ಲಿ 30% ಆಲ್ಕೋಹಾಲ್ ಕಂಟೆಂಟ್ ಇದ್ದೇ ಇರುತ್ತೆ.